ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಕಳೆದ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ನಾವು ಮಾಡಿದ್ವಿ. ಕಳೆದ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಬಟ್ ಇಂಪ್ಲಿಮೆಂಟೇಷನ್ ಬಗ್ಗೆ ಬಂದಾಗ ಬಹಳ ಯಕ್ಷ ಪ್ರಶ್ನೆ ಆಗುತ್ತೆ. ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ದುರ್ದೈವದ ಸಂಗತಿ ಅನ್ನುವಂಥದ್ದನ್ನು ತಮ್ಮ ಮುಂದೆ ಹೇಳ್ತಾ ಈಗ ತಾವು ಮತ್ತೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಹೀಗಾಗಿ ಆ ವಿಷಯಗಳನ್ನು ತೋರ್ತಾ ಇದ್ದೆ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ನಾವು ಇಂಡಸ್ಟ್ರೀಸ್ ಬಗ್ಗೆ ಬಹಳಷ್ಟು ಉಲ್ಲೇಖಗಳನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ನಮ್ಮ ಮಮ್ಮಿಗಟ್ಟಿಯಲ್ಲಿ ಬರ್ತಕ್ಕಂಥ FMCG ಕ್ಲಸ್ಟರ್ ಕಳೆದ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಏರೋಸ್ಪೇಸ್ ಕ್ಲಸ್ಟರ್ ಮತ್ತು ಕೊಪ್ಪಳದಲ್ಲಿ ಟಾಯ್ ಕ್ಲಸ್ಟರ್ ಹಾಗೂ ಹುಬ್ಳಿಗೆ FMCG ಕ್ಲಸ್ಟರ್ ಅನ್ನ ಮಾಡಬೇಕನ್ನುವಂಥ ನಿರ್ಧಾರವನ್ನಾಗಿತ್ತು. ಆದರೆ ಸರ್ಕಾರಗಳ ಬದಲಾವಣೆ ಆಗ್ತಾವೆ. ಆದರೆ ಸರ್ಕಾರಗಳ ಬದಲಾವಣೆ ಆದಾಗ ನೀತಿಗಳ ಬದಲಾವಣೆ ಆಗಬಾರ್ದು ಅನ್ನೋಂಥ ಆಗ್ರಹವನ್ನು ಮಾಡ್ತೇನೆ. ಯಾಕಂದ್ರೆ ಕಳೆದ ಸಲ FMCG ಕ್ಲಸ್ಟರ್ ಅನ್ನು ಮಾಡಿದಂಥ ಸಂದರ್ಭದಲ್ಲಿ 98 ಲಕ್ಷ ರೂಪಾಯಿಗಳಿಗೆ ಅಲ್ಲಿ ಜಾಗವನ್ನು ಪ್ರತಿ ಎಕರೆಗೆ ಫಿಕ್ಸ್ ಮಾಡಿದಂತ ನಾವು ನೋಡಿದ್ವಿ. ಆದರೆ ಸರ್ಕಾರ ಬದಲಾವಣೆ ಆದ್ಮೇಲೆ ಏನಾಯ್ತು, 1,48,00,000 ರೂಪಾಯಿ ಅಂದ್ರೆ 50 ಲಕ್ಷ ರೂಪಾಯಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು, ಹೆಚ್ಚಿಗೆ ಮಾಡುವಂತದ್ದಾಯ್ತು. ಆ ಸಂದರ್ಭದಲ್ಲಿ ಸುಮಾರು 50 ಕಂಪನಿಗಳು, FMCG ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆ ಆಗುತ್ತೆ, ಅದನ್ನ 50 ಕಂಪನಿಗಳು ಅಲ್ಲಿ ಬಂದು ವ್ಯಾಪಾರವನ್ನು ಮಾಡ್ಬೇಕನ್ನೋಂಥ ಉದ್ದೇಶವನ್ನು ಇಟ್ಕೊಂಡಾಗ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡ್ಬೇಕಂದಾಗ ಯಾವಾಗ ರೇಟ್ ಅನೌನ್ಸ್ಮೆಂಟ್ ಆಯಿತು ಬಹಳಷ್ಟು ಕಂಪನಿಗಳು ಹಿನ್ನಡೆ ಹಾಕುವಂತದ್ದಾಯ್ತು. ಇಷ್ಟರ ನಡುವೆ ಕೂಡ ಇವತ್ತು ಸುಮಾರು 9 ಕಂಪನಿಗಳು ಇನ್ನೂ ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ. ಆದರೆ ರೇಟ್ ವೇರಿಯೇಷನ್ ಆಗಿದ್ದ ಕಾರಣಕ್ಕಾಗಿ ಬರ್ತಾ ಇಲ್ಲ. ಜ್ಯೋತಿ ಲ್ಯಾಬೊರೇಟರೀಸು, ಹಿಂದೂಸ್ತಾನ್ ಯೂನಿವರ್ಸಲ್, ವಿಪ್ರೋ, ಮೈಕ್ರೋ, ಹಿಂದೂಸ್ತಾನ್ ಫುಡ್ಸ್, ಅಲ್ಫಾ ಗ್ರೂಪ್, ಓರಿಯೆಂಟ್ ಪ್ರೆಸ್, ಮಂಜುಶ್ರೀ ಟೆಕ್ನೋಪಾರ್ಕ್, MTR ಫುಡ್ಸ್, ಈ ರೀತಿ ಸುಮಾರು 9 ಕಂಪನಿಗಳು ಇನ್ನೂ ಕೂಡ ಇದರಲ್ಲಿ ಇದ್ದಾವೆ. ಮಾನ್ಯ ಅಧ್ಯಕ್ಷರೇ, ಸುಮಾರು 1 ಕೋಟಿ ರೂಪಾಯಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25 ಜಾಬ್ ಕ್ರಿಯೇಟ್ ಅನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಶಿಫ್ಟಿಗೆ. ಈ ರೀತಿ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ಈ FMCG ಕ್ಲಸ್ಟರ್ ಅನ್ನ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಇಲ್ಲಿ ಹೇಳ್ತೇವೆ, ಉದ್ಯೋಗಕ್ಕಾಗಿ ಅವಕಾಶ ಕೊಡಬೇಕು, ಉದ್ಯೋಗಕ್ಕಾಗಿ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದನ್ನ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡಬೇಕಾಗತ್ತೆ. ಇವತ್ತು ಆಸಾಂದಲ್ಲಿ ಕೂಡ 2026ಕ್ಕೆ ಆಸಾಂದಲ್ಲಿ FMCG ಕ್ಲಸ್ಟರ್ ನಲ್ಲಿ ಮಾಡಿದ್ದಾರೆ. 2026ರಲ್ಲಿ ಆ ಅಸ್ಸಾಂದಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಅಂಡ್ ಕಂಡೀಷನ್ ಮುಕ್ತಾಯ ಆಗುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಾಗ ಅನೇಕ ಕಂಪನಿಗಳು ಅಸ್ಸಾಂ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಐತೆ. ಇದನ್ನ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇನೆ, ಆ ಸಂಪೂರ್ಣವಾಗಿರ್ತಕ್ಕಂಥ ಯುಟಿಲೈಸೇಷನ್ ಮಾಡಿಕೊಂಡು ಆ ಎಲ್ಲ ಕಂಪನಿಗಳನ್ನ, FMCG ಕಂಪನಿಗಳನ್ನ ಮನವೊಲಿಸಿ ಇಲ್ಲಿ ಮಮ್ಮಿಗಟ್ಟಿಯಲ್ಲಿ ಏನು ಇವತ್ತು ಜಾಗವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ಮಾಡೋ ಮುಖಾಂತರ ಇದೊಂದು ದೊಡ್ಡ ಅಪರ್ಚುನಿಟಿ ಆಗುತ್ತೆ. ಸುಮಾರು ಇದನ್ನ ಕಂಪ್ಲೀಟ್ ಆತಂದ್ರೆ 50,000 ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಅವಕಾಶವನ್ನ ನಮ್ಗೆ ಒದಗಿಸ್ತದೆ. ಹೀಗಾಗಿ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕನ್ನುವಂತ ಆಗ್ರಹವನ್ನು ಕೂಡ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಎರಡನೇದು ITBT ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೇವೆ. ಇವತ್ತು ಇಡೀ ದೇಶ ಹೇಳುತ್ತೆ, ಇಡೀ ಜಗತ್ತು ಹೇಳುತ್ತೆ ITBT ಅಂದ್ರೆ ನಾವು ಬೆಂಗಳೂರು ಅನ್ನುವಂಥದ್ದನ್ನು ಮಾತಾಡ್ತೇವೆ. ಆದ್ರೆ ಸರ್ಕಾರ ಇವತ್ತು ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿ ಬಿಯಾಂಡ್ ಬೆಂಗಳೂರು ಆಗ್ಬೇಕನ್ನುವಂತ ಕಲ್ಪನೆ ನೋಡ್ಕೊಂಡು ITBTಗಳನ್ನ ಬೇರೆ ಬೇರೆ ಸ್ಥಳದಲ್ಲಿ ಕೂಡ ಆಗ್ಬೇಕು, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಬೇಕು. ನಾವೇನು ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಆಫ್ ದಿ ಕರ್ನಾಟಕ ಹುಬ್ಳಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ITBT ಬಗ್ಗೆ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಎಲ್ಲಾ ಕಡೆ ಕೂಡ ಅದನ್ನ ಸ್ವಲ್ಪ ಎಕ್ಸೆಸ್ ಮಾಡಿ ಬೇರೆ ಕಡೆ ಮಾಡಿಸಿದ್ರೆ ಅಂತಂದ್ರೆ ಒಂದು ಒಳ್ಳೆ ರೀತಿಯಾದಂತ ಇವತ್ತು ಅನೇಕ ಉತ್ತರ ಕರ್ನಾಟಕದ ಯುವಕರು ಯುವತಿಯರು ಇವತ್ತೇನು ಇಲ್ಲಿ ಗ್ರಾಜುಯೇಟ್ ಮಾಡಿ ಹೋಗ್ತಾ ಇದಾರ, ಎಲ್ಲರೂ ಕೂಡ ಬೆಂಗಳೂರು ಮತ್ತು ಇತರ ಭಾಗಕ್ಕೆ ಹೋಗ್ತಕ್ಕಂಥ ಸಂದರ್ಭ ಇದೆ. ಇವತ್ತು ಹುಬ್ಳಿಯಲ್ಲಿ ಇನ್ಫೋಸಿಸ್ಗೆ ನಾವು ಸಾಕಷ್ಟು ಜಾಗವನ್ನು ಕೊಟ್ಟಿದ್ದೇವೆ, ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದಾರ. ಆದ್ರೆ ಏನಾಗ್ತಾ ಇದೆ ಅಂತ ಕೇಳಿದಾಗ ಒಂಥರ ಯಕ್ಷ ಪ್ರಶ್ನೆ ಆಗುವಂತದ್ದು ನೋಡಿದ್ದೇವೆ. ಹೀಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಹುಬ್ಳಿಯಲ್ಲಿ ಇರ್ತಕ್ಕಂಥ ಇನ್ಫೋಸಿಸ್ ಏನೈತಿ ಫುಲ್ ಪ್ಲೇಜ್ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಕೆಲಸವನ್ನು ಮಾಡುವಂತದ್ದಾಗಬೇಕು. ಮತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅನೇಕ ಕಂಪನಿಗಳಿಗೆ ಸರ್ಕಾರ ಏನಾದರೂ ಒಂದು ನಿಲುವನ್ನು ತೆಗೆದುಕೊಂಡ್ರೆ ಸಾಕಷ್ಟು ಕಂಪನಿಗಳು ಬೆಂಗಳೂರು ಹುಬ್ಳಿಗಾಗ್ಲಿ ಬೇರೆ ಬೇರೆ ಗುಲ್ಬರ್ಗ ಆಗ್ಲಿ ಈ ರೀತಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಸ್ವಲ್ಪ ಶಿಫ್ಟ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಜನರಿಗೆ ಕೂಡ ಒಂದು ಒಳ್ಳೆ ರೀತಿಯಾದಂತಹ ಅವಕಾಶ ಸಿಗ್ತೈತಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ವಿ ಸೋಮಣ್ಣ ಅವರು ವಿಶೇಷವಾಗಿ ರೈಲ್ವೆ ಸಚಿವರಾದ್ಮೇಲೆ ಇವತ್ತು 2 ಬಾರಿ ಹುಬ್ಳಿ ಬೆಳಗಾವಿ ರಸ್ತೆ ಹುಬ್ಳಿ ಧಾರವಾಡ ಬೆಳಗಾವಿ ಮತ್ತು ಹುಬ್ಳಿ ಅನುಕೂಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಸಭೆಗಳನ್ನ ವಿ ಸೋಮಣ್ಣ ಅವರು ಮಾಡಿದ್ದಾರೆ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲರೂ ಕೂಡ ಸಭೆಯಲ್ಲಿ ಉಪಸ್ಥಿತಿದ್ವಿ. ಅದರ ಬಗ್ಗೆ ವಿಶೇಷವಾಗಿ ಇವತ್ತು ಆಗ್ತಿರ್ತಕ್ಕಂಥ ಸಮಸ್ಯೆ
ಸನ್ಮಾನ್ಯ ದಿವಂಗತ ಅಂಗಡಿಯವರು ಇದ್ದಾಗ ಇದಕ್ಕೆ ಪ್ರಪೋಸಲ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು. ಇವತ್ತು ಇದಕ್ಕೆ ಸಾಕಷ್ಟು ವೇಗ ಸಿಗ್ತಕ್ಕಂಥ ಕೆಲಸ ಆಗೋ ರೀತಿಯಲ್ಲಿ ಇವತ್ತು ವಿ ಸೋಮಣ್ಣವರು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಇವತ್ತು ನಮಗೆ ಏನು ಸಮಸ್ಯೆ ಆಗ್ತದೆ, ಸರ್ಕಾರ ಸಾಧ್ಯವಾದಷ್ಟು ಬೇಗನೆ ಭೂ ಸ್ವಾಧೀನ ಪ್ರಕ್ರಿಯೆನ ಕಂಪ್ಲೀಟ್ ಮಾಡಿದ್ರಂತಂದ್ರೆ ನಮಗೆ ರೈಲ್ವೆ ಟ್ರ್ಯಾಕ್ ಅನ್ನ ಹಾಕ್ಲಿಕ್ಕೆ ಇವತ್ತು ನಾವು ರೈಲ್ವೆ ಇಲಾಖೆಯಲ್ಲಿ ನಾನು ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಅವ್ರು ಬಹಳ ಉತ್ಸುಕರಾಗಿದ್ದಾರೆ, ಬಹಳ ಫಾಸ್ಟ್ ಆಗಿ ಕೆಲಸವನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಕತ್ತಾರ. ಆದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಸರ್ಕಾರದ ಕೆಲಸ ಆಗಿರತಕ್ಕಂಥ ಕಾರಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸಾಧ್ಯವಾದಷ್ಟು ಬೇಗನೆ ಮಾಡಿಕೊಟ್ರಂತಂದ್ರೆ ಆ ಪ್ರೊಸೆಸ್ ಪ್ರೋಗ್ರೆಸ್ ಆಗ್ತೈತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ. ಅದಾದ್ಮೇಲೆ ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಹಳಷ್ಟು ಜನ ಮಾತಾಡಿದ್ದಾರೆ. ಆಲ್ಮಟ್ಟಿ ಆಗ್ಲಿ, ಮಲಪ್ರಭಾ ಆಗ್ಲಿ ಅಥವಾ ಕಳಸಾ ಬಂಡೂರಿ ಆಗ್ಲಿ, ಇವೆಲ್ಲ ವಿಷಯಗಳನ್ನು ಕೂಡ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಈ ವಿಷಯಗಳ ಬಗ್ಗೆ ಇವತ್ತು ಕಳಸಾ ಬಂಡೂರಿ ಬಂದಾಗೂ ಕೂಡ ಅನೇಕರು ಹೇಳ್ತಾರೆ. ಆದ್ರೆ ಒಂದಂಕರ್ ಸತ್ಯ, ಯಾವಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿತ್ತು ಅದಕ್ಕೆ ಬಹಳಷ್ಟು ವೇಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡೈತಿ ಅನ್ನೋದನ್ನ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಾವು ಕೆಸರಾಚಟನ ಮಾಡ್ಲಾರ್ದನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗುವ ಮುಖಾಂತರ ಯಾವ ರೀತಿಯಾಗಿ ಕಳಸಾ ಬಂಡೂರಿಯನ್ನು ಪೂರ್ಣಗೊಳಿಸಕ್ಕೆ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಮಾಡೋಣ. ಯಾಕಂದ್ರೆ ಹುಬ್ಳಿ ಧಾರವಾಡ ಹಿಡಿದು ಅನೇಕ ಜಿಲ್ಲೆಗಳಿಗೆ ಇವತ್ತು ಕುಡಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ನಾವು ನೋಡ್ತೇವೆ ಸಮಸ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅದನ್ನ ಫಾಸ್ಟ್ ಆಗಿ ತೆಗೆದುಕೊಂಡ್ರೆ ಒಂದು ಒಳ್ಳೆ ರೀತಿಯಾದಂತ ಮಾಡಕ್ಕೆ ಈಗ ವನ್ಯಜೀವಿ ಮಂಡಳಿಯಲ್ಲಿ ಏನೈತಿ ಅದನ್ನ ಎಲ್ಲರೂ ಕೂಡ ಕ್ಲಿಯರೆನ್ಸ್ ಮಾಡಕ್ಕೆ ಏನ್ ಸಮಸ್ಯೆ ಬರಬೇಕು ಅದನ್ನ ಮಾಡುವಂತ ಪ್ರಯತ್ನವನ್ನು ಮಾಡುವಂತದನ್ನು ಕೂಡ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಪ್ರವಾಸೋದ್ಯಮದ ಬಗ್ಗೆ ಕೂಡ ಬಹಳಷ್ಟು ವಿಷಯಗಳು ನಮ್ಮ ಕಡೆ ಇದ್ದಾವೆ. ಇವತ್ತೇನಾಗಿದೆ, ಇವತ್ತು ಪ್ರವಾಸೋದ್ಯಮದ ಬಗ್ಗೆ ನಾವು ಹೇಳಿದಾಗ ಇವತ್ತು ಹುಬ್ಳಿಯನ್ನ ಒಂದು ಕ್ಲಸ್ಟರ್ ಆಗಿ ಮಾಡೋ ಮುಖಾಂತರ ಇವತ್ತು ಉಳಿದಿರ್ತಕ್ಕಂಥ ಸಂಬಂಧಪಟ್ಟಂತ ಎಲ್ಲ ಸರೌಂಡಿಂಗ್ಸ್ ಏನ್ ಜಿಲ್ಲೆಗಳಿದ್ದಾವೆ, ಇವತ್ತು ನಮ್ ಗೋವಾಕ್ಕೆ ಹೋಗುವಂತವ್ರಾಗ್ಲಿ ಅಥವಾ ಹಂಪಿಗೆ ಬರುವಂತವ್ರಾಗ್ಲಿ ಫಾರಿನರ್ಸ್ ವಿಸಿಟರ್ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಹುಬ್ಳಿಯನ್ನ ಒಂದು ಕ್ಲಸ್ಟರ್ ಅನ್ನ ಮಾಡೋ ಮುಖಾಂತರ ಹಬ್ಬ ಮಾಡಿದ್ವಿ ಅಂತಂದ್ರೆ ಹುಬ್ಳಿಯಲ್ಲಿ ಕೂಡ ಸಾಕಷ್ಟು ಇದಾವೆ. ಇವತ್ತು ನಮ್ಮ ಉಣಕಲ್ ಬೆಟ್ಟದಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ದು ನಾವು ರೋಪ್ ವೇ ಹಾಕಬೇಕು, ಜಿಪೇ ಅಂತೇಳಿ ಕಳೆದ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಒತ್ತಾಯ ಮಾಡಿದ್ವಿ. ಆದ್ರೆ ಇನ್ನೂ ಪ್ರೊಸೆಸ್ ಆಗ್ತಾ ಇಲ್ಲ. ಹೀಗಾಗಿ ಅದನ್ನ ಫಾಸ್ಟ್ ಆಗಿ ತೆಗೆದುಕೊಂಡು ಹೋದ್ವಿ ಅಂದ್ರೆ ಹುಬ್ಳಿಯಲ್ಲಿ ಕೂಡ ಒಂದು ಸುಮಾರು 2 ದಿವಸಕ್ಕೆ ನಮಗೆ ಡೆವಲಪ್ಮೆಂಟ್ ಮಾಡುವಷ್ಟ ಪ್ರವಾಸೋದ್ಯಮ ನಮ್ಮ ಕಡೆ ಇದೆ. ಇವತ್ತು ಹುಬ್ಳಿ ನುಗ್ತಂ ಬೆಟ್ಟ ಆಗ್ಲಿ, ಚಂದ್ರಮೌಳೇಶ್ವರ ದೇವಸ್ಥಾನ ಆಗ್ಲಿ, ಸಿದ್ದಾರೂಢ ಮಠ ಆಗ್ಲಿ, ಆಮೇಲೆ ಮೂರ್ಸಾರ್ ಮಠ ಆಗ್ಲಿ, ಈ ರೀತಿ ಉಣಕಲ್ಗೆ ಹೇಳ್ತೇನೆ ಅಧ್ಯಕ್ಷರೇ, ಇವನ್ನೆಲ್ಲವನ್ನು ಕೂಡ ಸರ್ಕ್ಯೂಟ್ ಮಾಡಿದಂತಂದ್ರೆ ಒಂದು ಒಳ್ಳೆ ರೀತಿ ಪ್ರವಾಸೋದ್ಯಮಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಇವತ್ತು ಎಲ್ಲಮ್ಮನಗುಡ್ಡ ಇಲ್ಲೇ ಅಂದ್ರೆ ಹುಬ್ಳಿ ಸೆಂಟ್ರ್ ಇಟ್ಟರೆ ಸುಮಾರು 60-70 ಕಿಲೋಮೀಟರ್ದಲ್ಲಿ ಪ್ರಖ್ಯಾತ ಸ್ಥಳಗಳಿದಾವೆ. ಅವನ್ನೆಲ್ಲದಕ್ಕೂ ಕೂಡ ಉತ್ತೇಜನ ಕೊಡ್ಲಿಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಅವಕಾಶ ನಮಗೆ ಒದಗಿ ಬರ್ತೈತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಸಲನೂ ಕೂಡ ನಾನು ಉಲ್ಲೇಖ ಮಾಡಿದ್ದೆ, ಗಂಗೂಬಾಯಿ ಹಾಲ್ಗರ್ ಟ್ರಸ್ಟ್ ಅನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವರ್ಗಾಯಿಸಬೇಕಂತೇಳಿ. ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಒಂದು ಸಭೆ ಮಾಡ್ತೀನಿ ಅಂತೇಳಿ ಕಳೆದ 1 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಆದ್ರೆ ಏನೇನೋ ಕಾರಣಕ್ಕೆ ಸಭೆ ಆಗ್ಲಿಲ್ಲ. ಸನ್ಮಾನ್ಯ ಸಂತೋಷ್ ಲಾಡ್ ಅವರು ವಿಶೇಷವಾದಂತಹ ಮುತುವರ್ಜಿ ವಹಿಸಿದ್ರು. 2 ಸಭೆಗಳನ್ನು ನಾವು ಮಾಡಿದ್ದೇವೆ. ಈಗ ಅದನ್ನ ತ್ವರಿತಗತಿಯಾಗಿ, ಯಾಕಂದ್ರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಪೀಠ ಐತೆ ನಮ್ದು. ಇದನ್ನ ನಾವು ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಗುರು ಶಿಷ್ಯ ಪರಂಪರೆಯನ್ನ ಹೊಂದಿರತಕ್ಕಂಥ ಪೀಠ ಇದೆ. ಇದನ್ನು ಸಾಧ್ಯವಾದಷ್ಟು ಬೇಗನೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹಸ್ತಾಂತರಿಸಿದೆ ಅಂತಂದ್ರೆ ಒಂದು ಒಳ್ಳೆ ರೀತಿಯಾದಂತಹ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಐತಿ. ಇದನ್ನ ಡೆವಲಪ್ಮೆಂಟ್ ಮಾಡಕ್ಕೂ ಕೂಡ ಬಹಳಷ್ಟು ಅವಶ್ಯಕತೆ ಐತಿ. ಇಡೀ ನಾಡಿನ ಜನರು ಎಲ್ಲರೂ ಕೂಡ ಅವತ್ತು ಮಾತಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು, ಹೌದು ಇದು ಉಳಿಬೇಕು ಬೆಳೆಸಬೇಕು ಅನ್ನತಕ್ಕಂಥದ್ದನ್ನ ಪ್ರತಿಯೊಬ್ಬ ಶಾಸಕರು ಕೂಡ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಹೇಗೆ ನಾ ಮತ್ತೊಮ್ಮೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ, ಇದನ್ನ ಮತ್ತಿನ್ನು ಮುಂದೆ ಹಾಕ್ಲಾರ್ದನ ಸಾಧ್ಯವಾದಷ್ಟು ಬೇಗನೆ ತೆಗೆದುಕೊಂಡು ಅದನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕನ್ನಂತ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಇವತ್ತು ಒಂದು ನನ್ಗೆ ಅರ್ಥ ಆಗ್ತದೆ ಮಾತಾಡಲಿಕ್ಕೆ ತುಂಬಾ ವಿಚಾರ. ನಾನು 1 ಮಿನಿಟ್ ಅಧ್ಯಕ್ಷರೇ, ಒಂದೂ ವಿಷಯ ಗೌರವ ಆಗಿದ್ದಿಲ್ಲ, ಒಂದು ರಾಜಕಾರಣ ನೀವು ಅರ್ಥ ಮಾಡಿಕೊಳ್ಳಿ. ಒಂದ್ 2 ನಿಮಿಷ ಒಬ್ಬೊಬ್ರು 10 ಕೊಡ್ಬೋದು 1 ಗಂಟೆಗೆ. 2-3 ನಿಮಿಷ ಹೇಳ್ತೀನಿ, ಲಾಸ್ಟ್ ಹೇಳ್ಬಿಡ್ತೇನೆ ನಿಮಗೆ. ಕಿಮ್ಸ್ ಬಗ್ಗೆ ನಾನು ಕಳೆದ ಸಲನು ರೀಜನಲ್ ಕ್ಯಾನ್ಸರ್ ಸೆಂಟರ್ ಆಗ್ಬೇಕಂತ ಹೇಳಿದ್ವಿ. ತಾವು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ರಿ. ಇಲ್ಲ ಮಹೇಶ್, ಚೆನ್ನಾಗಿ ಕ್ವಶನ್ ಕೇಳಿದ್ಯಾ, ಇದು ಬರೀ ಹುಬ್ಳಿಗೆಲ್ಲ ಮಂಗಳೂರಿಗೆ ಆಗ್ಬೇಕನ್ನುವಂಥದನ್ನ ತಾವೇ ಇದೇ ಪೀಠದಲ್ಲಿ ಕುಂತ ಹೇಳಿದ್ರಿ. ಅದ್ರ ದುರ್ದೈವದ ಸಂಗತಿ, ನಾ ಹೇಳಿದ್ದಕ್ಕೆ ಬೆಲೆ ಕೊಡ್ಲಿಲ್ಲ ಆಯ್ತು, ಆದ್ರೆ ತಾವು ಹೇಳಿದ್ದಕ್ಕೂ ಕೂಡ ಬೆಲೆ ಕೊಡ್ಲಾರ್ದಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಐತೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಹುಬ್ಳಿಯಲ್ಲಿ SSK ಸಮಾಜ ಅನ್ನೋದು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಬಹಳ ದೊಡ್ಡದಾಗಿರ್ತಕ್ಕಂಥ ಸಮಾಜವನ್ನ ಇವತ್ತೈತಿ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಸೋಮವಂಶ ಸಹಸ್ರ ಕ್ಷತ್ರಿಯ ಸಮಾಜಕ್ಕೆ ಯಾವ ರೀತಿಯಾಗಿ ಇವತ್ತು ಅನೇಕ ಮಂಡಳಿಗಳನ್ನು ನಾವು ಮಾಡಿದ್ದೇವೆ ಬೇರೆ ಬೇರೆ ಜಾತಿ ವರ್ಗಕ್ಕೆ. ಆ ರೀತಿ SSK ಸಮಾಜಕ್ಕೂ ಕೂಡ ಒಂದು ಮಂಡಳಿಯನ್ನು ಮಾಡಬೇಕು, ಒಂದು 200 ಕೋಟಿ ರೂಪಾಯಿ ಅದಕ್ಕೆ ಇಟ್ಕೊಂಡು ಮಂಡಳಿ ಮಾಡಬೇಕು ಅಂತ ವಿನಂತಿಯನ್ನು ಕೂಡ ಒಬ್ಬೊಬ್ಬರು 10 ನಿಮಿಷ ಮಾತಾಡಿದ್ರೆ ಏನಾಗ್ತದೆ, ಕೊಡ್ಬೋದು ನಮ್ಗೆ. ಅಧ್ಯಕ್ಷರೇ ವಿಚಾರ ಮಾತಾಡಿ. ಅಧ್ಯಕ್ಷರೇ, ನೆಕ್ಸ್ಟ್ ಸೆಷನ್
ದದಲ್ ಸಭಾಧ್ಯಕ್ಷರೇ 5 ನಿಮಿಷ ಕೊಡಿ. ಉತ್ತರ ಕರ್ನಾಟಕದ ಬಗ್ಗೆ